ಬನ್ನೂರು ಟೌನಲ್ಲಿ ಬನ್ನೂರು ಫುಟ್ಬಾಲ್ ಮೈದಾನ ಬಸ್ ಸ್ಟ್ಯಾಂಡಿಂದ 1 ಕಿಲೋಮೀಟರ್ ದೂರ ಡೈರಿ ಗಂಟ ರೋಡ್ ಮಾತ್ರ ಹಳ್ಳ ಕುಳ್ಳ ಬಿದ್ದೋಗಿ 2 ವರ್ಷ ಆಯಿತು. ಈ ಭಾಗದ ಪುರಸಭೆ ಅಧಿಕಾರಿಗಳಾಗಲಿ ಮತ್ತು ಕೌನ್ಸಿಲರ್ಗಳಾಗಲಿ ಚೀಫ್ ಆಫೀಸರ್ ಆಗಲಿ ಯಾರಿಗೂ ಪರಿಜ್ಞಾನ ಇಲ್ಲ. ಈಗ ರೋಡಲ್ಲೆಲ್ಲ ಬಿದ್ದು ಕಾಯಿಲೆದವರು ಯಾರಾದರೂ ಹೋದರೆ ಬಸ್ ಸ್ಟ್ಯಾಂಡಿಂದ ಬಂದು ಆಟೋದಲ್ಲಿ ಹೋದರೆ ಅವ್ರಿಗೆ ಅಲ್ಲೇ ಹೊಟ್ಟೆ ನೋವು ಬಂದಿರೋರಿಗೆ ತುಂಬ ಕಷ್ಟ ಆಯ್ತದೆ. ಸ್ಕೂಟ್ರಲ್ಲಿ ಹೋಗೋಕ್ಕಾಗಿಲ್ಲ. ಈಗ ಮಕ್ಕಳುಗಳೆಲ್ಲ ಬಿದ್ದು ಎದ್ದು ಗಾಯಗಳಾಗಿ ತಲೆ ಬೇಯಿಸ್ಕೊಂಡು ಕೈ ಮಾಡ್ಕೊಂಡು ಎಲ್ಲ ಹಾಸ್ಪಿಟ್ಲಿಗೆ ಇದು ಮಾಡ್ತಾರೆ. ಈ ಭಾಗದ ಶಾಸಕರಾದಂಥ ಸಮಾಜ ಕಲ್ಯಾಣ ಸಚಿವರಾಗವ್ರೆ, ಈ ಭಾಗದ ಪ್ರಬಲವಾದ ಮಂತ್ರಿ ಆಗವ್ರೆ. ಅವರು ದಿನ ಗ್ಯಾರಂಟಿ ಸಂವಿಧಾನ ಅಂತ ಹೇಳ್ತಾರೆ, ಮಾತಾಡ್ತಿದ್ವಿ. ಈ ಸಂವಿಧಾನದಲ್ಲಿ ಯಾವುದೂ ರೋಡ್ ಮುಚ್ಚಬೇಕು ಅನ್ನೋದು ಜ್ಞಾನ ಇಲ್ಲ ಅವ್ರಿಗೆ, ಈ ಭಾಗದ ಶಾಸಕರಿಗೆ. ಈಗ ಹೆಚ್ಚಿದ್ದೀನಿ ಈಗ ಒಂದು ವಾರ ಗಡಿ ಕೊಡ್ತಾಯಿದ್ದೀವಿ. ಏನಾದ್ರು ಕೆಲಸ ಆಗಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಪುರಸಭೆಯಲ್ಲಿ ಮತ್ತು ತಾಲೂಕು ಆಫೀಸಲ್ಲಿ ತಹಸೀಲ್ದಾರ್ ಪ್ರತಿಭಟನೆ ಮಾಡಬೇಕಾಯ್ತದೆ ಈ ಭಾಗದ ಶಾಸಕರು ವಿರುದ್ಧ.